ಅಸುರವೀರರೇ, ದಾನವ ಕುಲದ ವಜ್ರಗಳೆನಿಸಿದ ನೀವು ಏಡಿಗಳಂತೆ ಹೀಗೆ ಹೆದರಿ ಓಡಿ ಹೋದರೆ ನಿಮಗೆ ಅಮೃತವೂ ಸಿಗುವುದಿಲ್ಲ. ಅಮೃತವನ್ನು ಪಡೆಯುವವರೆಗೂ ಎಂತಹ ಕಷ್ಟವನ್ನಾದರೂ ನಾವು ಸಹಿಸಲೇಬೇಕು. ವಾಸುಕಿಯನ್ನು ಎಳೆಯುತ್ತಾ ಸಮುದ್ರ ಮಥನವನ್ನು ಮುಂದುವರೆಸಬೇಕು. ವಾಸುಕಿಯ ತಲೆಯ ಭಾಗದಲ್ಲಿ ನಿಲ್ಲುವ ನಿರ್ಧಾರವು ನಮ್ಮದೇ ಆಗಿದೆ. ಆದುದರಿಂದ ಎಷ್ಟೇ ಕಷ್ಟವಾದರೂ ಸರಿಯೇ, ಇದ್ದ ಜಾಗದಲ್ಲಿಯೇ ನಿಂತು ಹಿಡಿದ ಕಾರ್ಯವನ್ನು ಬಿಡದೆ ಸಮುದ್ರ ಮಥನವನ್ನು ಮುಂದುವರೆಸಬೇಕು. ಅಮೃತವನ್ನು ಪಡೆಯಬೇಕು, ಅಮರರಾಗಬೇಕು. ಹೋಗಿರಿ, ಸಮುದ್ರ ಮಥನವನ್ನು ಮುಂದುವರೆಸಿ ನಡೆಯಿರಿ. ಬಲಿರಾಜನಿಗೆ 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 ವೀರರೇ, ಹೋಗಿರಿ ಹೋಗಿರಿ. ಬಲಿರಾಜನಿಗೆ ಜಯವಾಗಲಿ, ಬಲಿರಾಜನಿಗೆ ಜಯವಾಗಲಿ, ಬಲಿರಾಜನಿಗೆ ಜಯವಾಗಲಿ. ಅದೋ ನೋಡಿ ನೋಡಿ, ಆ ಸಾಗರದೊಳಗಿಂದ ಏನೋ ಬರುತ್ತಿದೆ ನೋಡಿ. ನಾವು ಇಷ್ಟು ಕಾಲ ಪಟ್ಟ ಕಷ್ಟ ಸಾರ್ಥಕವಾಯಿತು. ಸಾಗರದ ಆಳದಿಂದ ಮೇಲೇನೋ ಬರುತ್ತಿದೆ. ಅದು ಅದು ಅಮೃತವೇ ಆಗಿದ್ದರೆ ಆಹಾ, ಅದ್ಭುತ ಅದ್ಭುತ! ಅದು ಅಮೃತ ಕಳಶ, ಅಮೃತ ಕಳಶ. ಈ ಅಮೃತ ಕಳಶ ಮೇಲೆ ಬರಲು ನಾವೇ ಹೆಚ್ಚು ಕಷ್ಟಪಟ್ಟಿರುವುದು. ಆದ್ದರಿಂದ ಈ ಅಮೃತ ಕಳಶವನ್ನು ನಾವೇ ಮೊದಲು ಪಡೆಯಬೇಕು. ಹೌದು, ನಾವೇ ಮೊದಲು ಆ ಕಳಶದ ಬಳಿಗೆ ಸಾಗೋಣ, ಅಮೃತವನ್ನು ಪಡೆಯೋಣ. ಬನ್ನಿರಿ.
ಗುರುದೇವ, ಇದೇನಿದು ವಿಪರೀತ? ಅಮೃತ ಕಳಶವೇ ಮೇಲೆ ಬಂತೆಂದುಕೊಂಡರೆ ಆ ಕಳಶದಿಂದ ನೀಲಿ ಹೊಗೆ ಹೊರಬರುತ್ತಿದೆ. ಅದರಿಂದ ಸಮುದ್ರದ ನೀರು ಕುದಿಯುತ್ತಿದೆ, ಪಕ್ಷಿಗಳು ಸತ್ತು ಬೀಳುತ್ತಿವೆ. ನಿಜಕ್ಕೂ ಹೊರ ಬಂದಿರುವುದಾದರೂ ಏನು ಗುರುದೇವ? ಬಲಿರಾಜ, ಅದೇನೆಂದು ನಾನೇ ಅದರ ಹತ್ತಿರ ಹೋಗಿ ತಿಳಿದುಕೊಂಡು ಬರುತ್ತೇನೆ. ಇದು ಅತ್ಯಂತ ಘೋರವಾದ, ಸರ್ವನಾಶಕವಾದ, ಮಹಾಭಯಂಕರವಾದ ವಿಷ. ಇದರ ಹತ್ತಿರವಿದ್ದವರು ಕ್ಷಣಾರ್ಧದಲ್ಲಿ ಸಾಯುತ್ತಾರೆ. ನೀವೆಲ್ಲರೂ ದೂರ ಹೋಗಿ, ಹೋಗಿ ಬೇಗ ಹೋಗಿ, ಬೇಗ ಹೋಗಿ. ಹೋಗಿ ಬೇಗ, ಇಲ್ಲಿಂದ ಹೋಗಿ. ದೇವರ್ಷಿಗಳೇ, ಈ ಕಾಲಕೂಟ ವಿಷ ಎಲ್ಲರನ್ನೂ ಪ್ರಾಣ ಭಯದಿಂದ ಓಡುವಂತೆ ಮಾಡಿತಲ್ಲ. ಹೀಗಾದರೆ ಸಮುದ್ರ ಮಾತ್ರ ನಡೆಯುವುದು ಹೇಗೆ? ನಾವು ಅಮೃತ ಪಡೆಯುವುದು ಹೇಗೆ? ನಾರಾಯಣ ನಾರಾಯಣ. ಸುರೇಂದ್ರ, ಈ ನಿನ್ನ ಪ್ರಶ್ನೆಗೆ ಪರಿಹಾರವನ್ನು ಕಂಡುಕೊಳ್ಳಲೇಬೇಕಾಗಿದೆ. ದೇವಿ, ಸಮುದ್ರ ಮಥನ ಕಾರ್ಯ ನಿಂತು ಹೋಗಿದೆಯಂತೆ. ಹೌದೇ? ಹಾಗಾದರೆ ನನ್ನ ಸ್ವಾಮಿ ಅಲ್ಲಿಂದ ಬಿಡುಗಡೆಯಾಗಿ ಹೊರಬಂದರೆ? ಇಲ್ಲ ದೇವಿ, ಅವರು ಮಂದರ ಪರ್ವತವನ್ನು ಹೊತ್ತೇ ನಿಂತಿದ್ದಾರಂತೆ. ಆದರೆ ಸಮುದ್ರದಲ್ಲಿ ಅತ್ಯಂತ ಘೋರವಾದ ಕಾಲಕೂಟ ವಿಷ ಬಂದು ನೀರು ಕುದಿಯತೊಡಗಿದೆಯಂತೆ. ಆದ್ದರಿಂದ ಸುರಾಸುರರು ಅಲ್ಲಿಂದ ದೂರ ಓಡಿ ಹೋಗಿ ಸಮುದ್ರ ಮಥನ ಕಾರ್ಯವನ್ನು ನಿಲ್ಲಿಸಿದ್ದಾರಂತೆ. ಹಾಗಾದರೆ ಕಾಲಕೂಟ ವಿಷದಿಂದ, ಕುದಿಯುವ ನೀರಿನಿಂದ ಎಲ್ಲರೂ ದೂರ ಹೋದರೆ ನನ್ನ ಸ್ವಾಮಿ ಮಾತ್ರ ಅಲ್ಲಿಯೇ ಇದ್ದಾರೆಯೇ? ಬೆನ್ನಿನ ಮೇಲೆ ಬೃಹತ್ ಪರ್ವತ, ಸುತ್ತಲೂ ಕುದಿಯುವ ನೀರು. ಸ್ವಾಮಿ, ಇದೆಂತಹ ಪರೀಕ್ಷೆ! ಸ್ವಾಮಿ,
ಎಲ್ಲರೂ ಸಮುದ್ರ ಮಥನವನ್ನು ನಿಲ್ಲಿಸಿ ದೂರ ಹೋಗಿದ್ದಾರೆ. ನೀವು ಹೊರಗೆ ಬಂದು ಬಿಡಿ ಸ್ವಾಮಿ. ಇಲ್ಲ ದೇವಿ, ಇಲ್ಲ. ಸಮುದ್ರ ಮಥನದಿಂದ ಅಮೃತ ಬರುವವರೆಗೂ ನಾನು ಹೊರಬರುವುದಿಲ್ಲ. ಸ್ವಾಮಿ, ಸುರಾಸುರರು ಇಲ್ಲಿಂದ ದೂರ ಹೋಗಿದ್ದಾರೆ. ಸಮುದ್ರ ಮಥಿಸಲು ಅವರು ಬಾರದೇ ಇರಬಹುದಲ್ಲವೇ? ಹಾಗಿರುವಾಗ ನೀವೇಕೆ ಇಲ್ಲಿ ಇರಬೇಕು? ದೇವಿ, ಈಗ ಅವರೆಲ್ಲ ಈ ಕಾಲಕೂಟ ವಿಷಕ್ಕೆ ಹೆದರಿ ಹೋಗಿದ್ದಾರೆ. ಈ ವಿಷವು ನಾಶವಾದ ಮೇಲೆ ಅವರು ಮರಳಿ ಬಂದೇ ಬರುತ್ತಾರೆ. ಈ ಸಾಗರ ಮಥನದ ಕಾರ್ಯವನ್ನು ಮುಂದುವರೆಸುತ್ತಾರೆ. ಅದಕ್ಕಾಗಿ ನಾನು ಇಲ್ಲಿಯೇ ಇರಬೇಕಲ್ಲವೇ? ಈ ವಿಷಬಾಧೆ, ಕುದಿಯುವ ನೀರಿನ ಬಿಸಿಯನ್ನು ತಾವೊಬ್ಬರೇ ಸಹಿಸಿಕೊಂಡಿರಬೇಕೆ? ದೇವಿ, ನಾನು ನನ್ನ ಕರ್ತವ್ಯಕ್ಕಾಗಿ ಏನು ಬೇಕಾದರೂ ಸಹಿಸಿಕೊಳ್ಳಲು ಸಿದ್ಧ. ಕಾಲಕೂಟ ವಿಷದ ಬಾಧೆಯಿಂದ ಸಾಗರ ಲೋಕದ ಜಲಚರಗಳನ್ನು ರಕ್ಷಿಸಬೇಕಿದೆ. ಆ ಕಾರ್ಯವನ್ನು ನೀವು ಮಾಡಿ ದೇವಿ. ನನ್ನ ಚಿಂತೆಯನ್ನು ಬಿಡಿ. ಇಲ್ಲಿಂದ ದೂರ ಹೋಗಿ ಆ ಜಲಚರಗಳನ್ನು ರಕ್ಷಿಸಿ. ಹೋಗಿ ದೇವಿ. ಎಲ್ಲರೂ ಇಲ್ಲೇ ನಿಲ್ಲಿ. ಮುಂದೆ ವಿಷದ ಅನಿಲವಿದೆ. ಸಮುದ್ರ ಮಥನದ ಕಾರ್ಯಕ್ಕೆ ಇಳಿದವರೆಲ್ಲ ಸಾಗರದಿಂದ ಎದ್ದು ಬಂದದ್ದಾಯಿತು. ಈ ಕಾಲಕೂಟದ ವಿಷದಿಂದ ಕುದಿಯುತ್ತಿರುವ ನೀರಿನಲ್ಲಿ ಆ ನನ್ನ ಅಣ್ಣ ಏಕೆ ಇರಬೇಕು? ನಿಜ ಪಾರ್ವತಿ ಮಾತೆ, ನಿಜ. ಹೇಗಿದ್ದರೂ ಈ ಕಾಲಕೂಟ ವಿಷದ ಸಮಸ್ಯೆ ನಿವಾರಣೆಗೆ ನನ್ನ ಪ್ರಭು ಇಲ್ಲಿಗೆ ಬರಲೇಬೇಕು. ಆದುದರಿಂದ ನಾವೆಲ್ಲರೂ ಇಲ್ಲಿಂದ ಮೊರೆ ಇಟ್ಟರೆ ಶ್ರೀಮನ್ನಾರಾಯಣ ಇಲ್ಲಿಗೆ ಬರದೇ ಇರುವುದಿಲ್ಲ. ಆದರೆ ದೇವಋಷಿಗಳೇ, ಈಗ ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳಿ ನಮಗಾಗಿ ಮಂದರ ಪರ್ವತವನ್ನೇ ಹೊತ್ತಿರುವಾಗ ಅವರು ಇಲ್ಲಿಗೆ ಹೇಗೆ ಬರಲು ಸಾಧ್ಯ? ನಾರಾಯಣ ನಾರಾಯಣ, ನನ್ನ ಪ್ರಭುಗಳ ಲೀಲೆಗಳೇ ಅಪಾರ. ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಸಾಮಾನ್ಯನಾಗಿ ಹೋಗುವ ಮುನ್ನ ಇದೇ ರೀತಿ ಗಜೇಂದ್ರನು ಸಂಕಷ್ಟದಿಂದ ಮೊರೆ ಇಟ್ಟಾಗ ನನ್ನ ಪ್ರಭು ಶ್ರೀಹರಿ ಗರುಡಾರೂಢನಾಗಿ ಅಲ್ಲಿಗೆ ಹೋಗಿ ಗಜೇಂದ್ರನನ್ನು ಸಂಕಷ್ಟದಿಂದ ಪಾರು ಮಾಡಿರಲಿಲ್ಲವೇ? ಅದೇ ರೀತಿ ಸಾಗರ ತೀರದಲ್ಲಿ ಕೂರ್ಮನಾಗಿ ಮಂದರ ಪರ್ವತವನ್ನು ಹೊತ್ತಿರುವ ನಮ್ಮ ಪ್ರಭು ನಮ್ಮ ಮೊರೆಗೆ ಮತ್ತೊಂದು ರೂಪದಿಂದ ಬರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಹಾಗಾದರೆ ಮಹಾಮಹಿಮನ ಕುರಿತು ಈಗಲೇ ಪ್ರಾರ್ಥನೆಯನ್ನು ಆರಂಭಿಸೋಣ. ನಾವು ಈ ಕಾಲಕೂಟ ವಿಷದ ನಿವಾರಣೆಗಾಗಿ ಮಹಾವಿಷ್ಣುವಿನಲ್ಲಿ ಮೊರೆ ಇಡೋಣ. ವಿಷ್ಣುದೇವ, ಮಹಾಮಹಿಮ, ನಾವೆಲ್ಲರೂ ನಿಮಗೆ ಮೊರೆ ಇಡುತ್ತಿದ್ದೇವೆ. ಸಮುದ್ರ ಮಥನ ನಿಂತಿದೆ. ಕಾಲಕೂಟ ವಿಷ ಎಲ್ಲರನ್ನೂ ಕಂಗೆಡಿಸುತ್ತಿದೆ. ನೀವು ಸಾಗರದಲ್ಲಿ ಇರದೆ ಹೊರಬನ್ನಿರಿ. ವಿಷ್ಣುದೇವ,
ಇಲ್ಲಿಗೆ ಬನ್ನಿರಿ, ನಮ್ಮ ಮೊರೆಯನ್ನು ಕೇಳಿರಿ. ನಾರಾಯಣ ನಾರಾಯಣ, ನನ್ನ ಪ್ರಭು ಎಲ್ಲೇ ಇದ್ದರು, ಹೇಗೆ ಇದ್ದರು, ಮೊರೆ ಇಟ್ಟವರ ಮೊರೆಯನ್ನು ಆಲಿಸಿ ಪ್ರತ್ಯಕ್ಷರಾಗುತ್ತಾರೆ ಎಂದು ನಾನು ಹೇಳಿದ್ದೆ. ನನ್ನ ಮಾತು ಸತ್ಯವಾಯಿತು. ನಾರಾಯಣ ನಾರಾಯಣ. ಪುರುಷೋತ್ತಮ ಮಧುಸೂದನ, ನಿಮ್ಮ ಮಾರ್ಗದರ್ಶನದಂತೆ ಆರಂಭವಾದ ಈ ಸಮುದ್ರ ಮಥನ ಕಾಲಕೂಟ ವಿಷ ಹೊರಬಂದ ಕಾರಣಕ್ಕಾಗಿ ಅದು ನಿಂತು ಹೋಗಿದೆ. ಅದು ನಾಶವಾಗದ ಹೊರತು ಮುಂದೆ ಯಾವ ಕಾರ್ಯವನ್ನು ಸಾಧಿಸುವ ಹಾಗಿಲ್ಲ. ಈ ವಿಷಪೂರಿತ ಜಲದಲ್ಲಿ ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ನೀವು ಹೊತ್ತಿಕೊಂಡಿರುವುದನ್ನು ನಾವು ಬಯಸುವುದಿಲ್ಲ. ಈ ಎಲ್ಲದಕ್ಕೂ ನೀವೇ ಪರಿಹಾರ ಸೂಚಿಸಬೇಕು. ದೇವವೃಂದವೇ, ನನ್ನ ಕುರಿತು ಚಿಂತಿಸಬೇಡಿ. ಸಮುದ್ರ ಮಥನದಿಂದ ಅಮೃತ ಬರುವವರೆಗೂ ನಾನು ನನ್ನ ಕೂರ್ಮಾವತಾರವನ್ನು ತ್ಯಜಿಸುವುದಿಲ್ಲ. ಹೊತ್ತಿರುವ ಮಂದರ ಪರ್ವತವನ್ನು ಬಿಟ್ಟು ಹೊರಬರುವುದಿಲ್ಲ. ಎಂತಹ ಘೋರವಾದ ವಿಷದಿಂದ ಇಡೀ ಕಡಲೇ ಹೊತ್ತಿ ಉರಿದರೂ, ಈ ಕಡಲೊಳಗೆ ಜ್ವಾಲಾಮುಖಿಗಳೇ ಸೃಷ್ಟಿಯಾದರೂ ನಾನು ನನ್ನ ಕರ್ತವ್ಯದಿಂದ ವಿಮುಖನಾಗುವುದಿಲ್ಲ. ನಿಮಗೆಲ್ಲರಿಗೂ ಅಮೃತ ದೊರೆಯುವವರೆಗೂ ಮಂದರ ಪರ್ವತದ ತಳದಲ್ಲಿ ಕೂರ್ಮನಾಗಿದ್ದು ಸಮುದ್ರ ಮಥನಕ್ಕೆ ನೆರವಾಗುತ್ತೇನೆ. ಆದರೆ ಸಮುದ್ರ ಮಥನ ಮುಂದುವರಿಸಬೇಕೆಂದರೆ ನೀವೆಲ್ಲರೂ ಸುರಕ್ಷಿತವಾಗಿರಬೇಕು. ಕಾಲಕೂಟ ವಿಷದ ಘೋರ ಪರಿಣಾಮ ನಿಮ್ಮ ಮೇಲೆ ಬೀರಬಾರದು. ಅದಕ್ಕಾಗಿ ಆ ವಿಷದಿಂದ ದೂರವಿದ್ದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಮಹಾವಿಷ್ಣು, ಮೊದಲು ಈ ಕಾಲಕೂಟ ವಿಷ ನಾಶವಾಗಬೇಕು. ಆ ನಂತರವಷ್ಟೇ ಈ ದೇವತೆಗಳಾಗಲಿ ಅಸುರರೇ ಆಗಲಿ ಮತ್ತೆ ಸಮುದ್ರ ಮಥನವನ್ನು ಮುಂದುವರಿಸಲು ಸಾಧ್ಯವಾಗುವುದು. ಲೋಕಪಾಲಕನಾಗಿ, ದೇವತೆಗಳ ರಕ್ಷಕನಾಗಿ ಇವರೆಲ್ಲರೂ ಈ ವಿಷದಿಂದ ಪಾರಾಗುವ ಮಾರ್ಗವನ್ನು ಹೇಳಿ ವಿಷ್ಣುದೇವ. ಅದಕ್ಕಿರುವುದು ಒಂದೇ ಮಾರ್ಗ.